ಹಲೋ ಫ್ರೆಂಡ್ಸ್, ಹಿಸ್ಟರಿಯಲ್ಲಿ ತಮ್ಮ ಬ್ಯೂಟಿ, ಧೈರ್ಯ ಮತ್ತು ಪರಾಕ್ರಮಕ್ಕೆ ಫೇಮಸ್ ಆಗಿರೋ ಎಷ್ಟೋ ಜನ ರಾಣಿಯರನ್ನ ನಾವು ನೋಡಿದ್ದೀವಿ. ಆದ್ರೆ ಇವರೆಲ್ಲರಿಗಿಂತ ಡಿಫರೆಂಟ್ ಆಗಿ ರೋಮ್ ದೇಶದಲ್ಲಿ ಒಬ್ಬಳು ರಾಣಿ ಇದ್ದಳು. ಆಕೆ ತನ್ನ ಅಂದಕ್ಕಿಂತ ಹೆಚ್ಚಾಗಿ ತನ್ನ ಕ್ರೂರತನ ಮತ್ತು ಕಾಮದ ಹುಚ್ಚಿಗೆ ತುಂಬಾ ಫೇಮಸ್ ಆಗಿದ್ದಳು. ತನ್ನ ಈ ಕಾಮದ ಹಸಿವನ್ನ ತೀರಿಸಿಕೊಳ್ಳೋಕೆ ಆಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗೋಕೆ ರೆಡಿಯಾಗಿದ್ಲು. ನಿಮಗೆ ಶಾಕ್ ಆಗಬಹುದು, ಒಂದು ಸಲ ಆಕೆಗೆ ಕಾಮದ ಹುಚ್ಚು ಎಷ್ಟರ ಮಟ್ಟಿಗೆ ತಲೆಗೇರಿತ್ತು ಅಂದ್ರೆ ಬರೀ 24 ಗಂಟೆಲಿ ಬರೋಬ್ಬರಿ 25 ಗಂಡಸರ ಜೊತೆ ಸಂಬಂಧ ಬೆಳೆಸಿದ್ಲು. ಯಾರೀ ರಾಣಿ, ಏನಿದರ ಕಥೆ? ಫ್ರೆಂಡ್ಸ್, ನಿಮಗೂ ಇದನ್ನ ತಿಳ್ಕೋಬೇಕು ಅಂತಿದ್ರೆ ನಮ್ಮ ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ಫ್ರೆಂಡ್ಸ್, ಈ ಕಥೆ ರೋಮ್ ದೇಶದ ಫೇಮಸ್ ರಾಣಿ ವೇಲೇರಿಯಾ ಮೆಸ್ಸಾಲಿನಾಳದ್ದು. ಈಕೆ ರೋಮ್ ಚಕ್ರವರ್ತಿ ಕ್ಲಾಡಿಯಸ್ನ 3ನೇ ಹೆಂಡತಿ ಮತ್ತು ಮಾರ್ಕ್ ಆಂಟೋನಿಯ ಮೊಮ್ಮಗಳಾಗಿದ್ಲು. ಕ್ಯಾಲಿಗುಲಾ ಬಗ್ಗೆ ಬಹುಶಃ ನಿಮಗೆ ಗೊತ್ತೇ ಇರಬಹುದು. ಕ್ಯಾಲಿಗುಲಾನ ಅಸಲಿ ಹೆಸರು ಗಾಯಸ್ ಜೂಲಿಯಸ್ ಸೀಸರ್ ಜರ್ಮನಿಕಸ್ ಅಂತ. ಈತ ತನ್ನ ಆಡಳಿತದ ಕಾಲದಲ್ಲಿ ಎಷ್ಟೊಂದು ರಕ್ತಪಾತ ಮತ್ತು ಕ್ರೂರತನ ಮಾಡಿದ್ದ ಅಂದ್ರೆ ಇವತ್ತಿಗೂ ಅದನ್ನ ಓದಿದ್ರೆ ಜನರ ಮೈ ನಡುಗುತ್ತೆ. ಹಿಸ್ಟರಿಯಲ್ಲೇ ಈತನನ್ನ ಅತ್ಯಂತ ಕ್ರೂರಿ ಅಂತ ಕರೆಯಲಾಗುತ್ತೆ. ಈತನನ್ನ ಅತ್ಯಂತ ಕ್ರೂರಿ ರಾಜರಲ್ಲಿ ಒಬ್ಬ ಅಂತ ಕರೆಯಲಾಗುತ್ತೆ. ಫ್ರೆಂಡ್ಸ್, ನಿಜ ಹೇಳ್ಬೇಕಂದ್ರೆ ವ್ಯಾಲೇರಿಯಾ ಕ್ಯಾಲಿಗುಲಾನ ಸ್ವಂತ ತಂಗಿಯಲ್ದಿದ್ರು ಅವಳನ್ನ ಸಾಕಿ ಬೆಳೆಸಿದ್ದು ಇದೇ ಕ್ಯಾಲಿಗುಲಾ. ವ್ಯಾಲೇರಿಯಾ ಚಿಕ್ಕ ವಯಸ್ಸಿನಿಂದಲೂ ಕ್ಯಾಲಿಗುಲಾನ ಕ್ರೂರತನವನ್ನ ಕಣ್ಣಾರೆ ನೋಡ್ತಾ ಬೆಳೆದಿದ್ಲು. ಬಹುಶಃ ಇದೇ ಕಾರಣಕ್ಕೋ ಏನೋ ವ್ಯಾಲೇರಿಯಾ ಒಳಗೂ ಕ್ರೂರತನ ಅನ್ನೋದು ಕಣಕಣದಲ್ಲೂ ತುಂಬಿ ಹೋಗಿತ್ತು. ಫ್ರೆಂಡ್ಸ್, ವ್ಯಾಲೇರಿಯಾ ಎಷ್ಟು ಕ್ರೂರಿಯಾಗಿದ್ಲೋ ಅದಕ್ಕಿಂತ ಡಬಲ್ ಸುಂದರಿಯಾಗಿದ್ಲು. ಅವಳ ಬ್ಯೂಟಿ ಎಷ್ಟಿತ್ತಪ್ಪ ಅಂದ್ರೆ ಯಾವ ಗಂಡಸು ಅವಳನ್ನ ನೋಡ್ತಾನೋ ಅವನು ಕಣ್ಣು ಮಿಟುಕಿಸದೆ ಹಾಗೆ ನೋಡ್ತಾ ನಿಂತು ಬಿಟ್ಟಿದ್ದ. ಕಿಂಗ್ ಕ್ಲಾಡಿಯಸ್ನ 2ನೇ ಹೆಂಡತಿ ತೀರಿ ಹೋದ ಮೇಲೆ ಆತ ತುಂಬಾ ಬೇಸರದಲ್ಲಿದ್ದ. ಆಗ ಒಂದಿನ ಆತನ ಕಣ್ಣು ವ್ಯಾಲೇರಿಯಾ ಮೇಲೆ ಬಿತ್ತು. ಅವಳನ್ನ ನೋಡಿದ ತಕ್ಷಣ ಕ್ಲಾಡಿಯಸ್ ತನ್ನ ಹೃದಯವನ್ನ ಅವಳಿಗೆ ಸೋತು ಬಿಟ್ಟ. ಆತ ತಡ ಮಾಡದೆ ತಕ್ಷಣ ವ್ಯಾಲೇರಿಯಾ ಅಣ್ಣ ಕ್ಯಾಲಿಗುಲಾ ಹತ್ತಿರ ಮದುವೆ ಪ್ರಪೋಸಲ್ ಕಳಿಸಿದ. ಕ್ಯಾಲಿಗುಲಾನ ಒಪ್ಪಿಗೆ ಸಿಕ್ಕಿದ ತಕ್ಷಣ ಕ್ಲಾಡಿಯಸ್ ವ್ಯಾಲೇರಿಯಾಳನ್ನ ಮದುವೆಯಾದ. ನಿಜ ಹೇಳ್ಬೇಕಂದ್ರೆ ವ್ಯಾಲೇರಿಯಾಗೆ ಕ್ಲಾಡಿಯಸ್ನ ಮದುವೆಯಾಗೋಕೆ ಇಷ್ಟ ಇರಲಿಲ್ಲ, ಯಾಕಂದ್ರೆ ಅವಳಿಗೆ ಆಗಲೇ ಒಬ್ಬ ಪ್ರೇಮಿ ಇದ್ದ. ಆದ್ರೆ ಕೆಲವು ರಾಜಕೀಯ ಕಾರಣಗಳಿಂದ ಮತ್ತು ಅಣ್ಣನ ಒತ್ತಾಯಕ್ಕೆ ಮಣಿದು ವ್ಯಾಲೇರಿಯಾ ಕಿಂಗ್ ಕ್ಲಾಡಿಯಸ್ನ ಮದುವೆಯಾಗಬೇಕಾಗಿ ಬಂತು. ಫ್ರೆಂಡ್ಸ್, ವ್ಯಾಲೇರಿಯಾ ಮತ್ತು ಕ್ಲಾಡಿಯಸ್ ವಯಸ್ಸಿನಲ್ಲಿ ತುಂಬಾ ಅಂತರ ಇತ್ತು. ವ್ಯಾಲೇರಿಯಾ ಇನ್ನೂ ಯುವತಿಯಾಗಿದ್ಲು, ಹಾಗಾಗಿ ಅವಳಿಗೆ ಗಂಡನಿಂದ ದೈಹಿಕ ಸುಖ ಸಿಗುತ್ತಿರಲಿಲ್ಲ. ತನ್ನ ಈ ದೈಹಿಕ ಆಸೆಯನ್ನ ತೀರಿಸಿಕೊಳ್ಳೋಕೆ ಆಕೆ ತನ್ನ ಅರಮನೆಗೆ ಬರೋ ಸೈನಿಕರು ಮತ್ತು ಮಂತ್ರಿಗಳ ಜೊತೆ ಸಂಬಂಧ ಬೆಳೆಸೋಕೆ ಶುರು ಮಾಡಿದ್ಲು. ಫ್ರೆಂಡ್ಸ್, ವ್ಯಾಲೇರಿಯಾಳ ಕಾಮದ ಕಥೆಗಳು ತುಂಬಾ ಇವೆ, ಆದ್ರೆ ಈಗ ನಾವು ಹೇಳೋ ಕಥೆ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ವ್ಯಾಲೇರಿಯಾ ಒಂದು ಸಲ ರೋಮ್ ದೇಶದ ಅತ್ಯಂತ ಫೇಮಸ್ ವೇಶ್ಯೆಗೆ ಪ್ರಾಸ್ಟಿಟ್ಯೂಟ್ ಓಪನ್ ಚಾಲೆಂಜ್ ಹಾಕಿ ಅವಳನ್ನ ಸೋಲಿಸಿದ್ಲು. ಬೇಸಿಕಲಿ ಆ ಕಾಲದಲ್ಲಿ ರೋಮ್ನಲ್ಲಿ ಪ್ರತಿ ವರ್ಷ ಒಂದು ಕಾಂಪಿಟೇಷನ್ ಸ್ಪರ್ಧೆ ನಡೀತಿತ್ತು. ಈ ಕಾಂಪಿಟೇಷನ್ನಲ್ಲಿ ಯಾರು 24 ಗಂಟೆಲಿ ಎಲ್ಲರಿಗಿಂತ ಅತಿ ಹೆಚ್ಚು ಗಂಡಸರ ಜೊತೆ ದೈಹಿಕ ಸಂಬಂಧ ಬೆಳೆಸ್ತಾರೋ ಅವರೇ ಗೆಲ್ಲುತ್ತಿದ್ದರು. ಯಾರು ಈ ಕಾಂಪಿಟೇಷನ್ ಗೆಲ್ತಾರೋ ಅವರಿಗೆ ರೋಮ್ ದೇಶದ ಅತ್ಯಂತ ದೊಡ್ಡ ವೇಶ್ಯೆ ಅನ್ನೋ ಬಿರುದು ಸಿಕ್ತಿತ್ತು. ಫ್ರೆಂಡ್ಸ್, ವ್ಯಾಲೇರಿಯಾಗೆ ಯಾವಾಗ ಈ ಕಾಂಪಿಟೇಷನ್ ಬಗ್ಗೆ ಗೊತ್ತಾಯ್ತೋ ಆಕೆ ರಾಜಮಹಲ್ನಲ್ಲಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಲು. ಅಷ್ಟೇ ಅಲ್ಲ, ಇದನ್ನ ಗೆದ್ದು ಕೂಡ ತೋರಿಸಿದ್ಲು. ಈ ಕಾಂಪಿಟೇಷನ್ನಲ್ಲಿ ವ್ಯಾಲೇರಿಯಾ ಬರೀ 24 ಗಂಟೆಲಿ ಬರೋಬ್ಬರಿ 25 ಗಂಡಸರ ಜೊತೆ ದೈಹಿಕ ಸಂಬಂಧ ಬೆಳೆಸಿದ್ಲು. ಈ ಕಾಂಪಿಟೇಷನ್ ಗೆಲ್ಲೋ ಮೂಲಕ ಆಕೆ ತಾನು ಕಾಮದ ಹುಚ್ಚಿ, ಅದಕ್ಕಾಗಿ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗಬಲ್ಲೆ ಅನ್ನೋದನ್ನ ಪ್ರೂವ್ ಮಾಡಿದ್ಲು. ಈ ಕಾಂಪಿಟೇಷನ್ ಆದ್ಮೇಲೆ ಜನರಿಗೆ ವ್ಯಾಲೇರಿಯಾ ಬಗ್ಗೆ ಗೊತ್ತಾಗೋಕೆ ಶುರು ಆಯ್ತು. ಜನ ಅವಳ ಬಗ್ಗೆ ತರಹೇವಾರಿ ಮಾತಾಡಿಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ರಾಜಮಹಲ್ನ ಜನ ಅವಳನ್ನ ವೇಶ್ಯೆ ಅಂತಾನೆ ಕರೆಯೋಕೆ ಶುರು ಮಾಡಿದ್ರು, ಯಾಕಂದ್ರೆ ಒಂದು ದೇಶದ ರಾಣಿಯಾಗಿ ಈ ತರಹದ ಕೆಲಸ ಮಾಡೋದು ನಿಜಕ್ಕೂ ಅಸಹ್ಯ ತರಿಸೋ ವಿಷಯವಾಗಿತ್ತು. ಅರಮನೆಯ ಎಷ್ಟೋ ಜನ ಹಿರಿಯರು ಮತ್ತು ಸಲಹೆಗಾರರು ವ್ಯಾಲೇರಿಯಾಗೆ ಬುದ್ಧಿ ಹೇಳೋಕೆ ಟ್ರೈ ಮಾಡಿದ್ರು, ಆದ್ರೆ ವ್ಯಾಲೇರಿಯಾ ಮೇಲೆ ಯಾರ ಮಾತು ಕೆಲಸ ಮಾಡ್ಲಿಲ್ಲ. ವ್ಯಾಲೇರಿಯಾಗೆ ಯಾವಾಗಲೂ ಕಾಮದ ಹಸಿವಿರುತ್ತಿತ್ತು. ತನ್ನ ಆಸೆಯನ್ನ ತೀರಿಸಿಕೊಳ್ಳೋಕೆ ಅವಳಿಗೆ ಪ್ರತಿ ನಿಮಿಷ ಒಬ್ಬ ಗಂಡಸು ಬೇಕೇ ಬೇಕಿರುತ್ತಿದ್ದ. ಕೊನೆಗೆ ವ್ಯಾಲೇರಿಯಾ ತನ್ನ ರೂಮ್ ಬಿಟ್ಟು ಹೆಚ್ಚಾಗಿ ಅರಮನೆಯ ವೇಶ್ಯಾಗೃಹದಲ್ಲೇ ಬ್ರಾಥಲ್ ಟೈಮ್ ಪಾಸ್ ಮಾಡೋಕೆ ಶುರು ಮಾಡಿದ್ಲು. ವ್ಯಾಲೇರಿಯಾಳ ಈ ಎಲ್ಲಾ ಕೆಟ್ಟ ಬುದ್ಧಿಗಳನ್ನ ನೋಡಿ ಅರಮನೆಯ ಜನರೆಲ್ಲ ಸೇರಿ ಅವಳ ಬಗ್ಗೆ ಕಿಂಗ್ ಕ್ಲಾಡಿಯಸ್ಗೆ ದೂರು ಕೊಟ್ರು. ಕಿಂಗ್ ಕ್ಲಾಡಿಯಸ್ ವ್ಯಾಲೇರಿಯಾಗೆ ವಾರ್ನಿಂಗ್ ಕೊಟ್ಟು ಸುಮ್ಮನಾದ. ಆದ್ರೆ ಶಾಕಿಂಗ್ ವಿಷಯ ಏನಂದ್ರೆ ವ್ಯಾಲೇರಿಯಾ ಮೇಲೆ ಕಿಂಗ್ ಕೊಟ್ಟ ವಾರ್ನಿಂಗ್ ಯಾವುದೇ ಅಸರಾಗಲಿಲ್ಲ. ನಿಜ ಹೇಳ್ಬೇಕಂದ್ರೆ ವ್ಯಾಲೇರಿಯಾಗೆ ತನ್ನ ಸ್ವಂತ ಅಣ್ಣ ಕ್ಯಾಲಿಗುಲಾ ಜೊತೆಯೂ ದೈಹಿಕ ಸಂಬಂಧ ಇತ್ತು. ಇದೇ ಧೈರ್ಯದ ಮೇಲೆ ಆಕೆ ಇಂಥ ಕೆಲಸಗಳನ್ನ ಯಾವುದೇ ಭಯ ಇಲ್ಲದೆ ಮಾಡ್ತಿದ್ಲು. ಯಾಕಂದ್ರೆ ಯಾರಾದ್ರೂ ತನಗೆ ಏನಾದ್ರೂ ಮಾಡಿದ್ರೆ ಅಣ್ಣ ಕ್ಯಾಲಿಗುಲಾ ಅವರನ್ನ ಸುಮ್ಮನೆ ಬಿಡಲ್ಲ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು.
ದಿನ ಕಳೆದಂತೆ ವ್ಯಾಲೇರಿಯಾಳ ಕಾಮದ ಹಸಿವು ಇನ್ನೂ ಜಾಸ್ತಿ ಆಗ್ತಾ ಹೋಯಿತು. ಆಕೆಯ ಹುಚ್ಚು ಎಷ್ಟರ ಮಟ್ಟಿಗೆ ಬೆಳೆದಿತ್ತು ಅಂದ್ರೆ ಆಕೆ ಬೆಳಗ್ಗೆ ಅರಮನೆಯ ವೇಶ್ಯಾಗೃಹಕ್ಕೆ ಹೋದ್ರೆ ವಾಪಸ್ ಬರ್ತಿದ್ದದ್ದು ಸಂಜೆನೆ. ಫ್ರೆಂಡ್ಸ್, ಹಿಸ್ಟರಿಯಲ್ಲಿ ಇವಳ ತರಹ ಇನ್ಯಾರೂ ಇರಲಿಲ್ಲ. ಅಷ್ಟೇ ಅಲ್ಲ, ಅವಳಲ್ಲಿ ಕಾಮದಷ್ಟೇ ಕ್ರೂರತನ ಕೂಡ ತುಂಬಿತ್ತು. ಇದಕ್ಕೆ ಒಂದು ಎಕ್ಸಾಂಪಲ್ ಅಂದ್ರೆ, ಒಂದಿನ ಆಕೆ ತನ್ನ ಸೈನಿಕರ ಜೊತೆ ರಾಜ್ಯ ಸುತ್ತೋಕೆ ಹೋಗಿದ್ಲು. ಆಗ ಅವಳ ಕಣ್ಣು ಒಳ್ಳೆ ಕಟ್ಟುಮಸ್ತಾದ ಬಾಡಿ ಇರೋ ಒಬ್ಬ ಯುವಕನ ಮೇಲೆ ಬಿತ್ತು. ಆ ಯುವಕನನ್ನ ನೋಡಿದ ತಕ್ಷಣ ವ್ಯಾಲೇರಿಯಾ ಮನಸ್ಸು ಚಡಪಡಿಸೋಕೆ ಶುರು ಮಾಡ್ತು ಮತ್ತು ಅವಳು ತಕ್ಷಣ ಆ ಯುವಕನ ಮುಂದೆ ಮದುವೆ ಪ್ರಪೋಸಲ್ ಇಟ್ಲು. ಆದ್ರೆ ಆ ಯುವಕ ವ್ಯಾಲೇರಿಯಾಗೆ ನೇರವಾಗಿ ಏನೋ ಒಂದು ಬಿಟ್ಟ. ವ್ಯಾಲೇರಿಯಾ ಅವನಿಗೆ ಎಷ್ಟೇ ತಿಳಿ ಹೇಳಿದ್ರೂ ಆತ ಒಪ್ಪಲೇ ಇಲ್ಲ. ಇದರಿಂದ ಸಿಕ್ಕಾಪಟ್ಟೆ ಕೋಪಗೊಂಡ ವ್ಯಾಲೇರಿಯಾ ಆ ಯುವಕನನ್ನ ಜೀವಂತವಾಗಿ ಸುಟ್ಟು ಹಾಕಿಸಿದ್ಲು. ಫ್ರೆಂಡ್ಸ್, ಇದು ವ್ಯಾಲೇರಿಯಾಳ ಕ್ರೂರತನಕ್ಕೆ ಬರೀ ಒಂದು ಎಕ್ಸಾಂಪಲ್ ಅಷ್ಟೇ. ಹಿಸ್ಟರಿಯಲ್ಲಿ ಇಂಥ ಎಷ್ಟೋ ಘಟನೆಗಳು ಅವಳ ಹೆಸರಲ್ಲಿದೆ. ಹೇಳಲಾಗುತ್ತೆ ಅಂದ್ರೆ, ಒಂದ್ಸಲ ಅರಮನೆಯಲ್ಲಿ ಒಬ್ಬ ವಯಸ್ಸಾದ ಹಿರಿಯರು ವ್ಯಾಲೇರಿಯಾಗೆ ಮತ್ತೊಮ್ಮೆ ಬುದ್ಧಿ ಹೇಳೋಕೆ ಟ್ರೈ ಮಾಡಿದ್ರು. ಆಗ ವ್ಯಾಲೇರಿಯಾ ತನ್ನ ಸೈನಿಕರಿಗೆ ಹೇಳಿ ಆ ವೃದ್ಧನನ್ನ ತುಂಬಾ ದಾರುಣವಾಗಿ ಕೊಲೆ ಮಾಡಿಸಿದ್ಲು. ತನ್ನ ವಿರುದ್ಧ ಯಾರು ಧ್ವನಿ ಎತ್ತಿದ್ರೂ ಆಕೆ ಬಿಟ್ಟಿರಲಿಲ್ಲ, ಅವರನ್ನ ಸೀದಾ ಪ್ರಾಣದಲ್ಲೇ ಮುಗಿಸಿಬಿಟ್ಟಿದ್ಲು. ವ್ಯಾಲೇರಿಯಾಳ ಈ ಕ್ರೂರತನ ನೋಡಿ ಅರಮನೆಯ ಯಾವುದೇ ವ್ಯಕ್ತಿ ಅವಳ ಬಗ್ಗೆ ಒಂದು ಸಣ್ಣ ಮಾತಾಡೋಕು ಹೆದರ್ತಿದ್ದ. ಆದ್ರೆ ಒಂದ್ಸಲ ಕಿಂಗ್ ಕ್ಲಾಡಿಯಸ್ನ ಒಬ್ಬ ಆಪ್ತ ಮಂತ್ರಿ ವ್ಯಾಲೇರಿಯಾಳನ್ನ ಪರ್ಸನಲ್ ಆಗಿ ಭೇಟಿಯಾಗಿ, ನೀವು ಮಾಡ್ತಿರೋದು ಒಬ್ಬ ಹೆಣ್ಣಿನ ಗೌರವಕ್ಕೆ ಶೋಭೆ ತರೋದಲ್ಲ. ನೀವು ಈ ದೇಶದ ಮಹಾರಾಣಿ, ನಿಮ್ಮನ್ನ ಈ ರೀತಿ ನೋಡೋಕೆ ಅಂತ ತಿಳಿ ಹೇಳೋಕೆ ಸ್ಟಾರ್ಟ್ ಮಾಡಿದ. ಈ ತರಹದ ಕೆಲಸ ಮಾಡೋದು ಶೋಭೆ ತರಲ್ಲ. ನಿಮ್ಮನ್ನ ನೋಡಿ ನಮ್ಮ ಪ್ರಜೆಗಳ ಮೇಲೂ ಕೆಟ್ಟ ಪರಿಣಾಮ ಬೀರ್ತಿದೆ ಅಂತ ಆ ಮಂತ್ರಿ ಹೇಳಿದ. ಮಂತ್ರಿಯ ಬಾಯಿಂದ ತನ್ನ ವಿರುದ್ಧ ಈ ತರಹದ ಮಾತುಗಳನ್ನ ಕೇಳಿ ವ್ಯಾಲೇರಿಯಾಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಆಕೆ ಅವನ ಜೊತೆ ಜಗಳ ಆಡೋಕೆ ಸ್ಟಾರ್ಟ್ ಮಾಡಿದ್ಲು. ಜಗಳ ಎಷ್ಟರ ಮಟ್ಟಿಗೆ ಬೆಳೆಯಿತು ಅಂದ್ರೆ, ಈ ವಿಷಯ ಕೊನೆಗೆ ಕಿಂಗ್ ಕ್ಲಾಡಿಯಸ್ ವರೆಗೂ ತಲುಪಿತು. ಇದರಿಂದ ಬೇಸತ್ತ ಕಿಂಗ್ ಕ್ಲಾಡಿಯಸ್ ವ್ಯಾಲೇರಿಯಾಳನ್ನ ಜೈಲಿಗೆ ಹಾಕೋಕೆ ತನ್ನ ಸೈನಿಕನಿಗೆ ಆರ್ಡರ್ ಮಾಡಿದ. ಆದ್ರೆ ಆ ಸೈನಿಕನಿಗೂ ವ್ಯಾಲೇರಿಯಾ ಜೊತೆ ಸಂಬಂಧ ಇತ್ತು. ಇದೇ ಕಾರಣಕ್ಕೆ ಆತ ವ್ಯಾಲೇರಿಯಾಳನ್ನ ಜೈಲಿಗೆ ಹಾಕುವ ಬದಲು ಅಲ್ಲಿಂದ ತಪ್ಪಿಸಿ ಅವಳ ಸೀಕ್ರೆಟ್ ಪ್ರೇಮಿ ಹತ್ತಿರ ಕಳಿಸಿಕೊಟ್ಟ. ತನ್ನ ಪ್ರೇಮಿ ಜೊತೆ ಕೆಲವು ದಿನ ಇದ್ದ ಮೇಲೆ ವ್ಯಾಲೇರಿಯಾ ಅವನ ಜೊತೆ ಸೇರಿಕೊಂಡು ಕಿಂಗ್ ಕ್ಲಾಡಿಯಸ್ನನ್ನೇ ಮುಗಿಸಿಬಿಡೋಕೆ ಪ್ಲಾನ್ ಮಾಡಿದ್ಲು. ಆದ್ರೆ ಆಕೆಯ ಈ ಪ್ಲಾನ್ ಉಲ್ಟಾ ಹೊಡೆದು ಅವಳು ಸಿಕ್ಕಿಬಿದ್ದು ಬಿಟ್ಲು. ಕಿಂಗ್ ಕ್ಲಾಡಿಯಸ್ ತುಂಬಾ ಬುದ್ಧಿವಂತ ಮತ್ತು ಶಾಂತಿಪ್ರಿಯ ರಾಜನಾಗಿದ್ದ. ತಾನು ವ್ಯಾಲೇರಿಯಾಗೆ ಯಾವುದೇ ದೊಡ್ಡ ಶಿಕ್ಷೆ ಕೊಡೋಕೆ ಆಗಲ್ಲ ಅನ್ನೋದು ಆತನಿಗೆ ಗೊತ್ತಿತ್ತು. ಯಾಕಂದ್ರೆ ಆಕೆ ಕ್ರೂರಿ ರಾಜ ಕ್ಯಾಲಿಗುಲಾನ ತಂಗಿಯಾಗಿದ್ಲು. ಇದೇ ಕಾರಣಕ್ಕೆ ಕ್ಲಾಡಿಯಸ್ ವ್ಯಾಲೇರಿಯಾಳನ್ನ ನಜರ್ಬಂದ್ ಹೌಸ್ ಅರೆಸ್ಟ್ ಮಾಡಿದ. ಅಂದ್ರೆ ಆಕೆ ತನ್ನ ರೂಮ್ ಬಿಟ್ಟು ಎಲ್ಲೂ ಆಚೆ ಹೋಗೋ ಹಾಗಿರಲಿಲ್ಲ. ಹೀಗೆ ಒಂದೇ ರೂಮ್ನಲ್ಲಿ ಬಂದಾಗಿದ್ದರಿಂದ ವ್ಯಾಲೇರಿಯಾಳಿಗೆ ತನ್ನ ಕಾಮದ ಹಸಿವನ್ನ ತೀರಿಸಿಕೊಳ್ಳೋಕೆ ಆಗದೆ ಒಳಗೊಳಗೆ ಹುಚ್ಚು ಹಿಡಿದ ಹಾಗೆ ಆಡೋಕೆ ಶುರು ಮಾಡಿದ್ಲು. ಒಂದ್ಸಲ ಒಬ್ಬ ಸೈನಿಕ ಅವಳ ರೂಮ್ ಆಚೆ ಕಾವಲು ಕಾಯ್ತಿದ್ದ. ಆಗ ವ್ಯಾಲೇರಿಯಾ ಕತ್ತಲ ರಾತ್ರಿಯಲ್ಲಿ ಅವನನ್ನ ತನ್ನ ರೂಮ್ ಒಳಗಡೆ ಕರೆದ್ಲು ಮತ್ತು ಅವನ ಜೊತೆ ದೈಹಿಕ ಸಂಬಂಧ ಬೆಳೆಸೋಕೆ ಸ್ಟಾರ್ಟ್ ಮಾಡಿದ್ಲು. ಸ್ವಲ್ಪ ಹೊತ್ತಿನ ನಂತರ ಆ ಸೈನಿಕ ವಾಪಸ್ ಹೋಗೋಕೆ ರೆಡಿಯಾದಾಗ ಆಕೆ ಅವನ ಜೊತೆ ತುಂಬಾ ಜಬರ್ದಸ್ತ್ ಬಲವಂತ ಮಾಡಿದ್ಲು. ಆದ್ರೆ ಕೊನೆಗೆ ಆ ಸೈನಿಕ ತನ್ನ ಪ್ರಾಣವನ್ನೇ ಕಳ್ಕೋಬೇಕಾಗಿ ಬಂತು. ಅವಳ ರೂಮ್ನಿಂದ ಆಚೆ ಬಂದ ಬೇರೆ ಸೈನಿಕರು ಹೇಳಿದ ಪ್ರಕಾರ ಆತ ಅತಿಯಾದ ದೈಹಿಕ ದೌರ್ಬಲ್ಯದಿಂದ ವೀಕ್ನೆಸ್ ಅಲ್ಲೇ ಪ್ರಾಣ ಬಿಟ್ಟಿದ್ದ. ಫ್ರೆಂಡ್ಸ್, ಇದು ಹೇಗೆ ಸಾಧ್ಯ ಅಂತ ನೀವೇ ಯೋಚನೆ ಮಾಡಿ. ಆ ಸೈನಿಕ ಅಚಾನಕ್ಕಾಗಿ ಒಬ್ಬ ಗಂಡಸು ಬರೀ ದೌರ್ಬಲ್ಯದಿಂದ ವೀಕ್ನೆಸ್ ಹೇಗೆ ಸಾಯೋಕೆ ಸಾಧ್ಯ? ಇಡೀ ಅರಮನೆಯಲ್ಲಿ ಈ ವಿಷಯದ ಬಗ್ಗೆ ವಿಚಾರಣೆ ನಡೆದಾಗ ಅಸಲಿ ಕಥೆ ಬಯಲಿಗೆ ಬಂತು. ಬೇರೆ ಸೈನಿಕರು ಆ ಸೈನಿಕನನ್ನ ರಾತ್ರಿ ವೇಳೆ ರಾಣಿ ವ್ಯಾಲೇರಿಯಾಳ ರೂಮ್ಗೆ ಹೋಗೋದನ್ನ ನೋಡಿದ್ರು. ಕಿಂಗ್ ಕ್ಲಾಡಿಯಸ್ಗೆ ಈ ವಿಷಯ ಗೊತ್ತಾದ ತಕ್ಷಣ ಆತ ವ್ಯಾಲೇರಿಯಾ ಮೇಲೆ ನಿಜ ಒಪ್ಪಿಕೊಳ್ಳೋಕೆ ಪ್ರೆಷರ್ ಹಾಕಿದ. ಆಗ ರಾಣಿ ಎಲ್ಲ ನಿಜವನ್ನ ರಾಜನ ಮುಂದೆ ಒಪ್ಪಿಕೊಂಡ್ಳು. ಇದಾದ ಮೇಲೆ ರಾಜ ಅವಳನ್ನ ಮತ್ತೆ ಅದೇ ರೂಮ್ನಲ್ಲಿ ಬಂದ್ ಮಾಡಿದ. ಇತ್ತ ರಾಣಿಯ ಈ ತರಹದ ಕೆಟ್ಟ ಬುದ್ಧಿಗಳಿಂದ ಪ್ರಜೆಗಳೆಲ್ಲ ಸಿಕ್ಕಾಪಟ್ಟೆ ಕೋಪಗೊಂಡಿದ್ರು. ಕಿಂಗ್ ಕ್ಲಾಡಿಯಸ್ಗೆ ಒಂದು ವಿಷಯ ಚೆನ್ನಾಗಿ ಅರ್ಥ ಆಗಿತ್ತು. ಏನಂದ್ರೆ ವ್ಯಾಲೇರಿಯಾಳನ್ನ ಈಗಲೇ ನಿಲ್ಲಿಸದೆ ಹೋದ್ರೆ ಪ್ರಜೆಗಳೆಲ್ಲ ರಾಜನ ವಿರುದ್ಧವೇ ತಿರುಗಿ ಬೀಳ್ತಾರೆ ಅಂತ. ಫ್ರೆಂಡ್ಸ್, ಕಿಂಗ್ ಕ್ಲಾಡಿಯಸ್ ಈಗ ವ್ಯಾಲೇರಿಯಾಳ ಕಾಟದಿಂದ ಪೂರ್ತಿ ಬೇಸತ್ತು ಹೋಗಿದ್ದ. ಅದಕ್ಕೆ ಆತ ವ್ಯಾಲೇರಿಯಾಳನ್ನ ಮುಗಿಸಿಬಿಡೋಕೆ ಒಬ್ಬ ಸೈನಿಕನನ್ನ ಅವಳ ರೂಮ್ಗೆ ಕಳಿಸಿದ. ಜೊತೆಗೆ ಆ ಸೈನಿಕನಿಗೆ, ವ್ಯಾಲೇರಿಯಾ ನಿನ್ನ ಜೊತೆ ಏನಾದ್ರೂ ತಪ್ಪು ಮಾಡೋಕೆ ಬಂದ್ರೆ ತಕ್ಷಣ ನಿನ್ನ ಕತ್ತಿಯಿಂದ ಅವಳ ತಲೆಯನ್ನ ಕಡಿದು ಹಾಕು ಅಂತ ಆರ್ಡರ್ ಕೊಟ್ಟಿದ್ದ. ರಾಜನ ಆರ್ಡರ್ ಪ್ರಕಾರ ಆ ಸೈನಿಕ ವ್ಯಾಲೇರಿಯಾ ಹತ್ತಿರ ಹೋದಾಗ ವ್ಯಾಲೇರಿಯಾ ತನ್ನ ಹಳೆ ಚಾಳಿಯನ್ನ ಬಿಡದೆ ಅವನ ಜೊತೆಯೂ ತನ್ನ ಕಾಮದ ಹಸಿವನ್ನ ತೀರಿಸಿಕೊಳ್ಳೋಕೆ ಟ್ರೈ ಮಾಡಿದ್ಲು. ತಕ್ಷಣ ಆ ಸೈನಿಕ ತನ್ನ ಕತ್ತಿ ತೆಗೆದು ವ್ಯಾಲೇರಿಯಾಳ ತಲೆಯನ್ನ ಕತ್ತರಿಸಿ ಅವಳನ್ನ ಅಲ್ಲೇ ಮುಗಿಸಿಬಿಟ್ಟ. ಹೀಗೆ ವ್ಯಾಲೇರಿಯಾ ಅನ್ನೋ ಒಬ್ಬ ಕೆಟ್ಟ ರಾಣಿಯ ಕಥೆ ಮುಗಿಯಿತು.
ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸದ್ಯಕ್ಕೆ ಇಷ್ಟೇ. ಹಿಸ್ಟರಿಯ ಈ ಫೇಮಸ್ ರಾಣಿ ಬಗ್ಗೆ ನಿಮಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಖಂಡಿತ ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಇದೇ ತರಹದ ಇಂಟರೆಸ್ಟಿಂಗ್ ವಿಡಿಯೋಸ್ ನೋಡೋಕೆ ನಮ್ಮ ಚಾನೆಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.